ಸೆಂಟ್ರಲ್ ಜೈಲು ಸಿಬ್ಬಂದಿ ಮೇಲೆ ರೊಚ್ಚಿಗೆದ್ದಿದ್ದಾರೆ ದರ್ಶನ್. ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿದ ಕಾಟೇರ. ಸೆಂಟ್ರಲ್ ಜೈಲು ಸಿಬ್ಬಂದಿ ಮೇಲೆ ರೊಚ್ಚಿಗೆದ್ದ ದರ್ಶನ್ ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಕಾಟೇರ. ಪರಪ್ಪನ ಅಗ್ರಹಾರದಲ್ಲಿರುವ ಆರೋಪಿಗೆ ನರಕ ದರ್ಶನ. ಹಾಸಿಗೆ ದಿಂಬು ಬೆಡ್ಶೀಟ್ ನೀಡಿಲ್ಲವೆಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ಒಂದ್ ಕಡೆ ನೋಡ್ತಾ ಇರಬಹುದು, CCH 57ಕ್ಕೆ ಅರ್ಜಿ ಸಲ್ಲಿಸಿರುವ ದರ್ಶನ್ ಪರ ವಕೀಲರು ಕಳೆದ ಬಾರಿ ಜಡ್ಜ್ಗೆ ವಿಷ ಕೇಳಿದ್ದ ಕೊಲೆ ಆರೋಪಿ ದರ್ಶನ್. ಸೆಂಟ್ರಲ್ ಜೈಲು ಸಿಬ್ಬಂದಿಯ ಮೇಲೆ ದರ್ಶನ್ ಈಗ ರೊಚ್ಚಿಗೆದ್ದಿರುವಂತದ್ದು. ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿದ ಕಾಟೇರ. ಪರಪ್ಪನ ಅಗ್ರಹಾರದಲ್ಲಿರುವ ಆರೋಪಿಗೆ ನರಕ ದರ್ಶನವಾಗಿರುವ ಹಿನ್ನೆಲೆಯಲ್ಲಿ ಹಾಸಿಗೆ ದಿಂಬು ಬೆಡ್ಶೀಟ್ ನೀಡಿಲ್ಲ ಅಂತ ಆರೋಪ ಕೇಳಿ ಬಂದಿದೆ. ಪರಪ್ಪನ ಅಗ್ರಹಾರದಲ್ಲಿರುವ ಆರೋಪಿಗಳಿಗೆ ನರಕ ದರ್ಶನ. ಹಾಸಿಗೆ ದಿಂಬು ಬೆಡ್ಶೀಟ್ ನೀಡಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ಇನ್ನು ಕೋರ್ಟ್ ಆದೇಶವಿದ್ರೂ ಕೂಡ ಯಾವುದೇ ಸೌಲಭ್ಯ ನೀಡ್ತಾ ಇಲ್ಲ. CCH 57ನೇ ಅರ್ಜಿ ಸಲ್ಲಿಸಿರುವ ದರ್ಶನ್ ಪರ ವಕೀಲರು ಇಲ್ಲಿ ಕಳೆದ ಬಾರಿ ಜಡ್ಜ್ಗೆ ವಿಷ ಕೇಳಿದ್ದ ಕೊಲೆ ಆರೋಪಿ ದರ್ಶನ್. ಸೆಂಟ್ರಲ್ ಜೈಲು ಸಿಬ್ಬಂದಿ ಮೇಲೆ ದರ್ಶನ್ ಒಂದ್ ಕಡೆ ರೊಚ್ಚಿಗೆದ್ದಿದ್ದಾರೆ. ಇನ್ನು ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಕಾಟೇರ. ಒಂದ್ ಕಡೆ ಪರಪ್ಪನ ಅಗ್ರಹಾರದಲ್ಲಿರುವ ಆರೋಪಿಗೆ ನರಕ ದರ್ಶನವಾಗಿದೆ ಅಂತಾನೆ ಹೇಳ್ಬೋದು. ಹಾಸಿಗೆ ದಿಂಬು ಬೆಡ್ಶೀಟ್ ನೀಡಿಲ್ಲ ಅಂತ ಆರೋಪ ಇಲ್ಲಿ ಕೇಳಿ ಬಂದಿದೆ. ಕೋರ್ಟ್ ಆದೇಶವಿದ್ರೂ ಕೂಡ ಯಾವುದೇ ಸೌಲಭ್ಯವನ್ನ ನೀಡ್ತಾ ಇಲ್ಲ. CCH 57ನೇ ಅರ್ಜಿ ಸಲ್ಲಿಸಿರುವ ದರ್ಶನ್ ಪರ ವಕೀಲರು ಕಳೆದ ಬಾರಿಯೂ ಕೂಡ ಜಡ್ಜ್ಗೆ ದರ್ಶನ್ ವಿಷ ಕೇಳಿದ್ರು. ಸೆಂಟ್ರಲ್ ಜೈಲು ಸಿಬ್ಬಂದಿಯ ಮೇಲೆ ದರ್ಶನ್ ಈಗ ರೊಚ್ಚಿಗೆದ್ದಿದ್ದಾರೆ. ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಕಾಟೇರ. ಒಂದ್ ಕಡೆ ಪರಪ್ಪನ ಅಗ್ರಹಾರದಲ್ಲಿರುವ ಆರೋಪಿಗೆ ನರಕ ದರ್ಶನವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ದರ್ಶನ್ಗೆ ಈಗ ಕೋರ್ಟ್ ಆದೇಶವಿದ್ರೂ ಕೂಡ ಯಾವುದೇ ಸೌಲಭ್ಯವನ್ನ ನೀಡ್ತಿಲ್ಲ ಅಂತಾನೆ ಹೇಳ್ಬೋದು. CCH 57ನೇ ಅರ್ಜಿ ಸಲ್ಲಿರುವ ದರ್ಶನ್ ಪರ ವಕೀಲರು ಹಾಸಿಗೆ ದಿಂಬು ಬೆಡ್ಶೀಟ್ ನೀಡಿಲ್ಲ ಅಂತ ಹೇಳಿ ಸೆಂಟ್ರಲ್ ಜೈಲು ಸಿಬ್ಬಂದಿಗಳ ಮೇಲೆ ಒಂದು ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದರ್ಶನ್. ಈ ಹಿಂದೆಯೂ ಕೂಡ ದರ್ಶನ್ಗೆ ಬೆಡ್ಶೀಟ್ ದಿಂಬು ಕೊಟ್ಟಿಲ್ಲ ಅಂತ ಹೇಳಿ ಒಂದು ರೀತಿಯಾಗಿ ಜಡ್ಜ್ ಮುಂದೆ ನನಗೆ ವಿಷ ಕೊಟ್ಬಿಡಿ ಅಂತ ಹೇಳಿ ದರ್ಶನ್ ಹೇಳಿದ್ರು. ಆದರೆ ಈಗ ಸೆಂಟ್ರಲ್ ಜೈಲು ಸಿಬ್ಬಂದಿಯ ಮೇಲೆ ದರ್ಶನ್ ಒಂದು ರೀತಿಯಾಗಿ ರೊಚ್ಚಿಗೆದ್ದಿದ್ದಾರೆ. ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿದ್ದ ದರ್ಶನ್ ಈಗ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿರುವ ಆರೋಪಿಗೆ ನರಕ ದರ್ಶನವಾಗಿದೆ ಅಂತಾನೆ ಹೇಳ್ಬೋದು. ಹಾಸಿಗೆ ದಿಂಬು ಬೆಡ್ಶೀಟ್ ನೀಡಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ಈ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶವಿದ್ರೂ ಕೂಡ ಆತನಿಗೆ ಯಾವುದೇ ಸೌಲಭ್ಯವನ್ನ ನೀಡ್ತಾ ಇಲ್ಲ. ಇನ್ನು CCH 57ನೇ ಅರ್ಜಿ ಸಲ್ಲಿಸಿರುವ ದರ್ಶನ್ ಪರ ವಕೀಲರು ಸೆಂಟ್ರಲ್ ಜೈಲು ಸಿಬ್ಬಂದಿ ಮೇಲೆ ದರ್ಶನ್ ಒಂದು ರೀತಿಯಾಗಿ ಇಲ್ಲಿ ರೊಚ್ಚಿಗೆದ್ದಿದ್ದಾರೆ. ಈ ಹಿಂದೆಯೂ ಕೂಡ ಜಡ್ಜ್ ಮುಂದೆ ದರ್ಶನ್ ವಿಷ ಕೇಳಿದ್ರು. ಒಂದು ರೀತಿಯಾಗಿ ಅವರಿಗೆ ಅಲ್ಲಿ ಬಂಧನದ ವಾತಾವರಣ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ದರ್ಶನ್ ತೂಗುದೀಪ್ ದರ್ಶನ್ ಅವರ ಒಂದು ರೀತಿಯಾಗಿ ಅವ್ರಿಗೆ ಮತ್ತೆ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ಗೆ ಈಗ ಅಲ್ಲಿ ನರಕ ದರ್ಶನವಾಗಿದೆ ಅಂತಾನೆ ಹೇಳ್ಬೋದು. 57ನೇ CCH ಅರ್ಜಿ ಸಲ್ಲಿಸಿರುವ ದರ್ಶನ್ ಪರ ವಕೀಲರು ಇನ್ನು ಒಂದು ರೀತಿಯಾಗಿ ದರ್ಶನ್ ಈಗಾಗಲೇ ಸುತ್ತೋದು, ಒಂದು ರೀತಿಯಾಗಿ ಇಲ್ಲಿ ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿದ ಕಾಟೇರ. ಪರಪ್ಪನ ಅಗ್ರಹಾರದಲ್ಲಿರುವ ಆರೋಪಿಗೆ ನರಕ ದರ್ಶನವಾಗಿದೆ. ಸೆಷನ್ಸ್ ಕೋರ್ಟ್ ಆದೇಶದ ಬಳಿಕವೂ ಕೂಡ ಸೌಲಭ್ಯ ನೀಡಿಲ್ಲ. 57ನೇ CCH ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜೈಲು ಅಧಿಕಾರಿಗಳ ಬಳಿ ವಿಚಾರಿಸಿದ್ರೂ ಕೂಡ ಅವರಿಗೆ ಸೌಕರ್ಯವನ್ನ ಕೊಟ್ಟಿಲ್ಲ. ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆಯಾಗಿದೆ. ಸೆಷನ್ಸ್ ಕೋರ್ಟ್ ಆದೇಶದ ಬಳಿಕವೂ ಕೂಡ ಅವರಿಗೆ ಅರ್ಜಿಯನ್ನ ಜೈಲು ಅಧಿಕಾರಿಗಳ ಬಳಿ ವಿಚಾರಿಸಿದ್ರೂ ಕೂಡ ಸೌಕರ್ಯವನ್ನ ಕೊಟ್ಟಿಲ್ಲ. ಜೈಲಾಧಿಕಾರಿಗಳ ವಿರುದ್ಧವೂ ಕೂಡ ಇಲ್ಲಿ ಒಂದು ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದರ್ಶನ್. ಸೆಂಟ್ರಲ್ ಜೈಲು ಸಿಬ್ಬಂದಿಯ ಮೇಲೆ ದರ್ಶನ್ ರೊಚ್ಚಿಗೆದ್ದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ.
ನೀವು ಕೂಡ ನೋಡ್ತಾ ಇರ್ಬೋದು, ಒಂದು ರೀತಿಯಾಗಿ ದರ್ಶನ್ ಮೇಲೆ ಈಗ ಮತ್ತೆ ಆರೋಪ ಕೇಳಿ ಬಂದಿರುವಂಥದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಕಳೆದ ಹಿಂದೆ 2 ವಾರಗಳ ಹಿಂದಷ್ಟೇ ದರ್ಶನ್ ಅವರಿಗೆ ಒಂದು ಕೋರ್ಟ್ ಕೆಲವೊಂದಷ್ಟು ಸೌಲಭ್ಯಗಳನ್ನ ಕೊಡ್ಬೇಕಂದ್ಬಿಟ್ಟು ಜೈಲು ಅಧಿಕಾರಿಗಳಿಗೆ ಮತ್ತು ಡಿಜಿಪಿ ಅವ್ರಿಗೂ ಸಹ ಸೂಚನೆಯನ್ನ ಕೊಟ್ಟಿತ್ತು. ಅಂದ್ರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನ ಒಬ್ಬ UTP 100 ಟ್ರಯಲ್ ಪ್ರಿಸನರ್ಸ್ ಯಾರಿರ್ತಾರೆ ಸೊ ಅವ್ರಿಗೆ ಕೊಡಬೇಕು. ಸೊ ಆ ಒಂದು ಸೌಲಭ್ಯಗಳನ್ನ ಕೊಡಬೇಕು ಅಂತ ಸಹ ಸೂಚನೆ ಕೊಟ್ಟಿತ್ತು. ಅದಾದ 1 ವಾರ ಕಳೆದಿತ್ತು. ಆದ್ರೂ ಸಹ ಇನ್ನೂ ಕೋರ್ಟ್ ಕೊಟ್ಟಂತ ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅವರ ಪರ ವಕೀಲರು ಇವತ್ತು ಮಧ್ಯಾಹ್ನ ಒಂದು 57 CCH ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇರುತ್ತೆ. ಅಂದ್ರೆ ಕೋರ್ಟ್ ಆದೇಶ ಇದ್ರೂ ಸಹ ಜೈಲಿನ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಒಂದು ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ. ಇದರಿಂದ ನಮ್ಮ ಕಕ್ಷಿದಾರರಿಗೆ ಒಂದು ಹಿನ್ನಡೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಇದೀಗ CCH ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಕ್ಕೆ ಮುಂದಾಗಿರುವಂತದ್ದು. ಆದ್ರೂ ಸಹ ಇನ್ನು ಅವರು ಸಲ್ಲಿಸ್ತಾರ ಇಲ್ಲವಾ ಅಂತ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಕಷ್ಟ ಅಂದ್ರೆ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಒಂದು ಮೂಲಗಳ ಪ್ರಕಾರ ಅವ್ರಿಗೆ ಯಾವುದೇ ರೀತಿಯಂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಸೊ ಈ ನೆಲೆಯಲ್ಲಿ ಅವರ ಪರ ವಕೀಲರು ಈಗ ಮುಖ್ಯ ವಕೀಲರನ್ನ ಭೇಟಿ ಮಾಡಿ ಆನಂತರ ಯಾವ ರೀತಿ ನಾವು ಮತ್ತೆ ಕೋರ್ಟ್ಗೆ ಅಪ್ರೋಚ್ ಮಾಡ್ಬೇಕು ಮತ್ತೆ ಏನೆಲ್ಲ ಈ ಕೋರ್ಟ್ ನಲ್ಲಿ ಮನವರಿಕೆ ಮಾಡ್ಬೇಕು. ಯಾಕಂದ್ರೆ ಈಗಾಗಲೇ ಕೋರ್ಟ್ ಕನಿಷ್ಠ ಸೌಲಭ್ಯಗಳನ್ನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಮ್ಯಾನ್ಯುವಲ್ ಪ್ರಕಾರ ಏನೇ ಸೌಲಭ್ಯಗಳು ಕೊಡಬೇಕು ಆ ಒಂದು ಸೌಲಭ್ಯಗಳು ಕೊಡಿ, ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡಬಾರ್ದು ಅಂತ ಸಹ ಒಂದು ಆದೇಶದ ಪ್ರತಿಯಲ್ಲಿ ಉಲ್ಲೇಖ ಮಾಡಿತ್ತು. ಆದ್ರೂ ಸಹ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಪರ ವಕೀಲರು ಇದೀಗ ಒಂದು ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಕ್ಕೆ ಮುಂದಾಗಿರುವಂತದ್ದು. ಸೊ ಮುಂದಿನ ನಡೆ ಯಾವ ರೀತಿ ಕೋರ್ಟ್ ಹೇಳುತ್ತೆ ಅಥವಾ ಜೈಲು ಅಧಿಕಾರಿಗಳ ಪರವಾಗಿ ಪ್ರಸನ್ನ ಕುಮಾರ್ ಇರ್ಬೋದು ಮತ್ತೆ ಅಥವಾ ಜೈಲು ಅಧಿಕಾರಿಗಳ ಪರವಾಗಿ ವಕೀಲರು ಯಾರಾದ್ರೂ ಬಂದು ಏನಾದ್ರು ನಾವು ಈ ರೀತಿ ಕೊಟ್ಟಿದ್ದೀವಿ ಅಂತ ಏನಾದ್ರು ಅವರು ತೋರಿಸ್ತಾರ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗೆ.